ಸರ್ ನಮ್ಮ ಮಕ್ಕಳನ್ನ ಹಾಸ್ಟೆಲ್ ಇಡಬೇಕಾ ಇಲ್ಲ ಮನೇಲಿ ಓದಿಸ್ಬೇಕಾ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನೇ ಕರೆಕ್ಟ್ ಮನುಷ್ಯ. ಯಾಕಂದರೆ ನಾನು ನನ್ನ 5ನೇ ಕ್ಲಾಸಿಂದ ಅಂದರೆ ನನ್ನ 11ನೇ ವಯಸ್ಸಿಂದ ಹಿಡಿದು 27ನೇ ವಯಸ್ಸು ನಾನು ಅಂದರೆ ಮಿನಿಮಮ್ 16ರಿಂದ 17 ವಯಸ್ಸು ಹಾಸ್ಟೆಲ್ ಬಂದಿದ್ದೀನಿ ನಾನು. ಯಾಕಂದರೆ 5th ಕ್ಲಾಸಿಂದ ಸ್ಟಾರ್ಟ್ ಮಾಡಿ ನಾನು ಹೋದೆ. ಆಮೇಲೆ ಮೈಸೂರಿಗೆ UG ಮಾಡೋಕ್ಕೆ, ಆಮೇಲೆ MD ಬೆಳಗಾಂ ಮಾಡೋಕ್ಕೆ, ಆಮೇಲೆ ಇಲ್ಲಿ ಬಂದಿದ್ದು 29 ವಯಸ್ಸಲ್ಲಿ 17 ವರ್ಷ ಹೈಯೆಸ್ಟ್ ನಾನು ಸ್ವಂತ ಒಬ್ಬನೇ ಬೆಳೆದಿದ್ದೀನಿ, ಪೇರೆಂಟ್ಸ್ ಜೊತೆ ಬೆಳೆದಿಲ್ಲ. ಸೊ ಇವಾಗ ಇದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಏನಂತಂದರೆ, ನಿಮ್ಮ ಜೊತೆ ಇಟ್ಕೊಂಡು ನೀವೇನಾದರೂ ಓದಿಸಿದ್ರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಡೈರೆಕ್ಟಾಗಿ ನಿಮ್ಮ ಪೇರೆಂಟಿಂಗ್ ಅಂದರೆ ನೀವು ಈ ಥರ ಬೆಳೆಸಬೇಕು, ಈ ಥರ ಓದಬೇಕು, ಈ ಥರ ನೀವು ನಿಮ್ಮ ಮಗುನ ಬೆಳೆಸಬೇಕು ಅನ್ನೋದನ್ನು ಡೈರೆಕ್ಟಾಗಿ ನೀವು ಎನ್ಫೋರ್ಸ್ ಮಾಡ್ಬೋದು. ಅದೇ ನೀವೇನಾದರೂ ನಿಮ್ಮ ಮನೇಲಿ ಏನಾದರೂ ತೊಂದರೆ ಇದ್ದರೆ, ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ಗಳಿದ್ರೆ, ಅಂದರೆ ನಿಮ್ಮ ಅಣ್ಣ ತಮ್ಮನ ಜೊತೆ ಜಗಳಾಡೋದು, ಆಮೇಲೆ ನಿಮ್ಮ ಅಕ್ಕ ತಂಗಿ ಜೊತೆ ಜಗಳಾಡೋದು, ಅದೆಲ್ಲ ಒಂದು ಮೇಲೆ ನೇರ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಮತ್ತು ಅವ್ರ ಜೊತೆ ರಿಲೇಷನ್ಸ್ ಎಲ್ಲ ಇವ್ರಿಗೆ ಅಷ್ಟೇ ಇರುತ್ತೆ. ಮೂರನೇದೇನಂದರೆ ಡೈರೆಕ್ಟ್ ಬಾಂಧವ್ಯ ಅಂತ ಇರುತ್ತೆ ಅಪ್ಪ ಅಮ್ಮ ಮಕ್ಕಳ ನಡುವೆ, ಅದೊಂದು ಕನೆಕ್ಟ್ ಜಾಸ್ತಿ ಇರುತ್ತೆ. ನಾಲ್ಕನೇದು ಈ ಏನು ನೀವು ತೊಂದರೆ ಆದರೆ ಪಾಪುಗೆ ಏನಾದರೂ ಮಾನಸಿಕ ಒತ್ತಡ ಇದ್ದರೆ ಅದೆಲ್ಲನೂ ಡೈರೆಕ್ಟಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಜ್ವರ ರೋಗ ರುಜಿನಗಳಲ್ಲಿ ನೀವು ಜೊತೆಗೆ ಇರ್ತಾರೆ, ನಿಮ್ಮ ರೋಗ ರುಜಿನಗಳು ಯಾವ ಇರ್ತಾರೆ. ಸೊ ಈ ಹಾವ ಅರ್ಥ ಮಾಡ್ಕೊಳ್ಳೋ ಜಾಸ್ತಿ ಇರುತ್ತೆ. ಇನ್ನು ನೆಗೆಟಿವ್ಸ್ ಅಂತ ಬಂದರೆ ಏನಾಗುತ್ತೆ ಅಂದರೆ, ನಿಮ್ಮ ಮನೇಲಿ ಜಗಳ ಆಗ್ತಿದ್ರೆ, ನಿಮ್ಮ ಮನೇಲಿ ತೊಂದರೆ ಆಗ್ತಿದ್ರೆ ಅದು ಅವನ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀಳುತ್ತೆ. ಎರಡನೇದು, ಮನೇಲಿ ಇರ್ತಾನೆ ಅಂದರೆ ಮನೆ ಜೊತೆಗೆ ಅವನು ಹೊರಗಡೆ ಜಗತ್ತು ಜೊತೆ ಜಾಸ್ತಿ ಇರ್ತಾನೆ. ಸೊ ಹೊರಗಡೆ ಜಗತ್ತಲ್ಲಿ ಆಗೋ ತೊಂದರೆಗಳು ಅವೆಲ್ಲ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ಮನೆಯಲ್ಲಿ ಮುದ್ದು ಜಾಸ್ತಿ ಆಗಿ ಪಾಪ ಅವ್ನಿಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಜಾಸ್ತಿ ಅವನ ಮೇಲೆ ಅವನು ಪರಿಣಾಮ ಬೀಳೋಕ್ಕೆ, ಮತ್ತು ತನ್ನ ಜೊತೆ ತಾನು ಬೆಳೆಯೋದು ಕಷ್ಟ ಕಡಿಮೆ ಆಗುತ್ತೆ. ಸ್ಕಿಲ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಲ್ಲ ನೀವೇ ಮಾಡೋದು, ಇವಾಗ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಆಮೇಲೆ ತನ್ನ ಡ್ರೆಸ್ ಐರನ್ ಮಾಡ್ಕೊಳ್ಳೋದು, ಇವೆಲ್ಲ ಸಣ್ಣ ಸಣ್ಣ ಸ್ಕಿಲ್ಸು ಅವ್ನಿಗೆ ಅಷ್ಟು ಜಾಸ್ತಿ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಇನ್ನು ಹಾಸ್ಟೆಲ್ ಬಂದರೆ, ಹಾಸ್ಟೆಲಲ್ಲಿ ಏನು ಪಾಸಿಟಿವ್ ಅಂದರೆ, ಹಾಸ್ಟೆಲಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ, ನಮ್ಮ ಈ ಪೇರೆಂಟಿಂಗ್ ಮನೇಲಿ ಇಟ್ಕೊಂಡು ಪೇರೆಂಟಿಂಗ್ ಮಾಡೋದ್ರಲ್ಲಿ ಯಾವಾಗಲೂ ಯಾರಾದರೂ ಒಬ್ರು ಬೇಕು. ಯಾವಾಗಲೂ ಅಂದರೆ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮ ಬೇಕು, ಮದುವೆ ಆದಮೇಲೆ ಹೆಂಡತಿ ಬೇಕು, ಆಮೇಲೆ ವಯಸ್ಸಾದ್ಮೇಲೆ ಮಕ್ಕಳು ಬೇಕು, ಈ ಥರ ಏನೋ ಒಂದು ಡಿಪೆಂಡೆನ್ಸ್ ಅಂತ ಇರುತ್ತಲ್ಲ, ಅದು ಹಾಸ್ಟೆಲಲ್ಲಿ ಹೋಗ್ಬಿಡುತ್ತೆ. ಯಾಕಂದರೆ ತನ್ನಿಂದ ತಾನೇ ಬದುಕೋದು, ಒಬ್ಬನೇ ಇದ್ರು ಬದುಕೋದು. ಸೊ ಈ ಹಾಸ್ಟೆಲಲ್ಲಿ ಏನು ಇರ್ತಾರಲ್ವ, ಅವ್ರಿಗೆ ಮದುವೆ ಆಗಿಲ್ಲ ಅಂದ್ರೂ, ಇಲ್ಲ ಮಕ್ಕಳಾಗಿಲ್ಲ ಅಂದರು, ಮಕ್ಕಳು ಇರಲಿಲ್ಲ ಅಂದ್ರೂ, ತಂದೆ ಇಲ್ಲ ಅಂದ್ರೂ ಬದುಕೋಕ್ಕೆ ಕೆಪಾಸಿಟಿ ಬಂದ್ಬಿಡುತ್ತೆ. ಮತ್ತು ಎರಡನೇದೇನೆಂದರೆ, ಹಾಸ್ಟೆಲ್ ಲೈಫಲ್ಲಿ ಏನಾಗುತ್ತೆ ಅಂದರೆ, ಈ ಮನೇಲಿ 8 ಗಂಟೆ ಓದೋದು, ಆಮೇಲೆ 15-16 ಗಂಟೆ, ಅದೊಂದು 5 ಗಂಟೆ ಆಟ ಮತ್ತು ಮಲ್ಗೋದು ಎಲ್ಲ ಇರುತ್ತೆ. ಬಟ್ ಹಾಸ್ಟೆಲ್ ಲೈಫ್ ಹೆಂಗಿರುತ್ತೆ ಅಂದರೆ, ಕಂಟಿನ್ಯೂಸ್ ಅವ್ನಿಗೆ ಏನಾದರೂ ಒಂದು ಕಲಿಕೆ ಆಗ್ತಾನೆ ಇರುತ್ತೆ, ಒಂದು ಏನಾದರೂ ಒಂದು ಸ್ಕಿಲ್ ಬಿಲ್ಡಪ್ ಆಗ್ತಾನೆ ಇರುತ್ತೆ. ಜೊತೆಗೆ ಈ ಹಾಸ್ಟೆಲ್ ಲೈಫಲ್ಲಿ ಪ್ರಾಬ್ಲಮ್ ಏನಂದರೆ, ಡಿಸ್ಕನೆಕ್ಟ್ ಆಗ್ಬಿಡ್ತಾನೆ ಹೊರಲೋಕದ ಜೊತೆ. ಸೊ ಡಿಸ್ಕನೆಕ್ಟ್ ಆಗೋದು ತುಂಬ ಡೇಂಜರ್. ಸೊ ಹಾಸ್ಟೆಲ್ ಲೈಫಲ್ಲಿ ಈಗ ಪೇರೆಂಟ್ಸ್ ಜೊತೆ ಅಷ್ಟು ಬಾಂಧವ್ಯ ಇರಲ್ಲ. ಬಟ್ ಏನಂದರೆ, ತನ್ನಿಂತಾನೆ ಕಲಿಯೋದು, ತನ್ನಿಂತಾನೆ ಮಾಡೋದು, ಜಾಸ್ತಿ ಸ್ಕಿಲ್ಫುಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಅಳದು ತೂಗಿ ನಿಮ್ಮ ಮಗುನ ಹಾಸ್ಟೆಲ್ಗೆ ಇಲ್ಲ ಮನೇಲಿ ಓದಿಸೋದ ಡಿಸೈಡ್ ಮಾಡಿ. ಧನ್ಯವಾದ.